ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರಿಗೆ ಕಿಸಾನ್ ಒಂದು ಯೋಜನೆ ಅಡಿಯಲ್ಲಿ ಒಂದು 6,000 ರೂಪಾಯಿ ಬರ್ತಾ ಇತ್ತು ಸರ್. ಹಾಗೆ ನಿಮ್ಮ ರಾಜ್ಯ ಸರ್ಕಾರ ಇದ್ದಾಗ 4,000 ರೂಪಾಯಿ ಕೊಡ್ತಾಯಿತ್ತು, ಟೋಟಲ್ 10,000 ರೂಪಾಯಿ ಬರ್ತಾ ಇತ್ತು. ಆದರೆ ಈಗಿನ ಸರ್ಕಾರ ಬಂದು ಅದನ್ನು 4,000 ರೂಪಾಯಿನ ಕಡಿತ ಆಗಿದೆ. ಸೊ 6,000 ರೂಪಾಯಿ ನರೇಂದ್ರ ಮೋದಿ ಅವರು ಬರ್ತಾ ಇದೆ ಸರ್ ಈಗ. ಯಾಕಂದರೆ ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಾ ಇತ್ತು. ಸೊ ಈಗ ಮುಂದೆ ಅಕಸ್ಮಾತ್ ನಿಮ್ಮದೇ ಸರ್ಕಾರ ಬಂದರೆ ಇನ್ನೂ ರೈತರಿಗೆ ಇನ್ನೂ ಹೆಚ್ಚಿಗೆ ನಿರೀಕ್ಷೆ ಇದೆ ಸರ್, ಅದರಿಂದ ಇನ್ನೂ ಹೆಚ್ಚಿಗೆ ಬರಬೇಕು. ಆ ನಂತರ ಈಗಿರ್ತಕ್ಕಂಥ ಏನು ಬರ ಪರಿಹಾರ ಇನ್ನೂ ಬಂದಿಲ್ಲ ಸರ್ ನಮ್ಮಂಥ ಇಡೀ ರಾಜ್ಯದ ಹಳ್ಳಿ ರೈತರಿಗೆ. ಸೊ ಇಲ್ಲಿ ಈಗ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಇವರು ಕೋರ್ಟ್ಗೆ ಹೋಗಿದ್ದಾರೆ. ಇಲ್ಲಿ ಇವ್ರು ಕೇಳಿದ್ರೆ ಹೈಕಮಾಂಡ್ BJP ಸರ್ಕಾರನ ತೋರಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಹಾಳಾಗ್ತಾ ಇರೋದು ನಮ್ಮ ರಾಜ್ಯದ ಹಳ್ಳಿ ರೈತರು ಹಾಳಾಗ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಕಿಸಾನ್ ಸಮ್ಮಾನ್ ಯೋಜನೆ ಬೀಜ ಗೊಬ್ಬರಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ತಂದ ಯೋಜನೆ. ಕೇಂದ್ರ 6,000, ನಾವು 4,000. ಹೌದು ಸರ್. ಯಾಕೋ ಏನೋ ಗೊತ್ತಿಲ್ಲ, BJP ತಂದಿದ್ದು ಅನ್ನೋ ಕಾರಣಕ್ಕೋ, ಆ BJP ತಂದಿದ್ದನ್ನು ಮುಂದುವರಿಸಬಾರ್ದು ಅನ್ನೋ ಕಾರಣಕ್ಕೋ ಇವರು ರದ್ದುಪಡಿಸಿದ್ದಾರೆ. ಹೌದು ಸರ್. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, 7 ತಿಂಗಳಿಂದ ಹಾಲಿಗೆ ಕೊಡ್ತಿರೋ ಸಬ್ಸಿಡಿ 5 ರೂಪಾಯಿ ಸಬ್ಸಿಡಿ ಕೊಡಬೇಕು, 7 ತಿಂಗಳಿಂದ. ನನ್ನನ್ನು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಐ ಆಮ್ ನಾಟ್ ಎ ಫೈನಾನ್ಸ್ ಮಿನಿಸ್ಟರ್, ಐ ಆಮ್ ನಾಟ್ ಎ ರೂಲಿಂಗ್ ಪಾರ್ಟಿ. ನೀವು ಕಾಂಗ್ರೆಸ್ನವ್ರು ಕೇಳಿದಾಗ ಈಗಿಲ್ಲದೆ ಇದ್ದರೂ ಮನೆ ಬಾಗಿಲಿಗಂತೂ ಬಂದಿರ್ತಾರೆ. ಅಲ್ಲಿ ರೈತರು ನೀವು ಕೇಳಬೇಕು, ಯಾಕೆ ಕೊಟ್ಟಿಲ್ಲ ನೀವು ಅಂತ ಕೇಳಬೇಕು. ನಿಮಗೆ ಇನ್ನೊಂದು ಗೊತ್ತಿರಲಿ, 1 ಚೀಲ ಯೂರಿಯಾಕ್ಕೆ 2,900 ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ. 1 ಚೀಲ ಯೂರಿಯಾಕ್ಕೆ ನಾವು ಕೊಡೋದು ಕೇವಲ 268 ರೂಪಾಯಿ. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡದೇ ಇದ್ದರೆ 3,168 ರೂಪಾಯಿ 1 ಚೀಲ ಯೂರಿಯಾಕ್ಕೆ ಕೊಡಬೇಕಿತ್ತು. ಆದರೆ ರೈತರಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ಸಬ್ಸಿಡಿಯನ್ನು ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇದೆ. 2,900 ರೂಪಾಯಿ 1 ಚೀಲ ಯೂರಿಯಾಕ್ಕೆ. ಇದಲ್ಲದೆ MSPನ ಡಬಲ್ ಮಾಡಿದ್ದೇವೆ, ಅತಿ ಹೆಚ್ಚು ಖರೀದಿ ಮಾಡ್ತಾಯಿದ್ದೀವಿ. ಇಷ್ಟಾದಮೇಲೂ ಕೂಡ ಇವತ್ತಿನ ಕಾಂಪಿಟೇಷನ್ನಲ್ಲಿ ನಮ್ಮ ರೈತರು ಆ ವೇಗದ ಗತಿನಲ್ಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವ್ರ ನೆರವಿಗೆ ಬರೋದಕ್ಕೆ ಇನ್ನಷ್ಟು ಯೋಜನೆಗಳು ನಮ್ಮ ಬತ್ತಳಿಕೆಯಲ್ಲಿ ಇದ್ದಾವೆ. ನಮ್ಮ ಮುಂದೆ ಅಧಿಕಾರಕ್ಕೆ ಬಂದ 100 ದಿನದೊಳಗೆ ರೈತ ಪರವಾಗಿರ್ತಕ್ಕಂಥ ಇನ್ನಷ್ಟು ಯೋಜನೆಗಳು ಕೂಡ ಹೊರಗೆ ಬರ್ತವೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.